ಒಪ್ಪುವ ದಿಶೆಯಲ್ಲಿ ಬಂದಿತ್ತು. ಮತ್ತು ಇನ್ನೊಂದಿನ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಟ್ರಂಪ್ ಅವರು ಕ್ಷಣಕ್ಕೆ ಒಂದು ಮಾತುಗಳನ್ನು ಮಾತಾಡ್ತಾ ಹೋಗ್ತಾ ಇದ್ದಂಥವು. ಅವರಿಗೆ ಇಲ್ಲಿಯ ಲಾಭ ಬೇಕಾಗಿದೆ, ಆದರೆ ಜೀವ ಹಾನಿ ಬೇಕಾಗಿಲ್ಲ, ತೊಂದರೆ ಅನುಭವಿಸೋದು ಬೇಕಾಗಿಲ್ಲ. ಯಾಕಂದರೆ ಇರಾನ್ ಇದ್ದಿದ್ದು ಜಬರ್ದಸ್ತಾಗಿ ಉತ್ತರ ಕೊಟ್ಟದ್ದು. ಈಗಾಗಲೇ ಅಮೇರಿಕಾ ಮುಟ್ಟಿ ನೋಡ್ಕೋಬೇಕು, ಇಸ್ರೇಲ್ ಮುಟ್ಟಿ ನೋಡ್ಕೋಬೇಕು. ಆ ದಿಶೆಯಲ್ಲಿ ಈ ಎಲ್ಲ ದಿಶೆಯಲ್ಲಿ ಅಮೇರಿಕಾ, ಅದರಲ್ಲೂ ಟ್ರಂಪ್ ಇದ್ದಂಥವರು ಯಾವುದೇ ಒಂದು ಬದ್ಧತೆಗೆ, ಒಂದು ನಿಲುವಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ. ಈಗ ಹೊರ್ಮುಜ್ ಏನು ಜಲಸಂಧಿಯನ್ನು ಇರಾನ್ಗೆ ಬಿಟ್ಟುಕೊಟ್ರೆ ನಮ್ಮ ಸೋತಂಗ ಅನ್ನುವಂಥ ಭಾವ ಸಹಜದ ಮತ್ತದು ಈಗಾಗಲೇ ಅದನ್ನು ಕಳೆದುಕೊಂಡದ. ಈ ಮಾತುಕತೆಯಿಂದ ಇನ್ನು ಮುಂದೇನಾಗ್ಬೋದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಮುರಿದು ಬಿದ್ದು ಹೋಗಿದ್ದರಿಂದಾಗೆ ಇವರು ಒಪ್ಪಲಿಲ್ಲ. ಇರಾನ್ ಹೊರ್ಮುಜ್ಗೆ ನಮ್ಗೆ ಬಿಡಲಿಲ್ಲ, ಅದನ್ನು ಅಂತಾರಾಷ್ಟ್ರೀಯ ಬಾಗಿಲಾಗಿ ಬಿಡಲಿಲ್ಲ. ಒಂದನೇ ಕಾರಣ. ಎರಡನೇದು, ಇರಾನ್ ಇದ್ದಿದ್ದು ತನ್ನ ಯುರೇನಿಯಮನ್ನು, ನಾವು ಯುರೇನಿಯಂ ವಸ್ತುವನ್ನು ನಾಶ ಮಾಡ್ತೀವಿ ಅಥವಾ ಅದ್ರ ಮುಂದೆ ಬಳಸೋದಿಲ್ಲ ಅನ್ನೋದು ಒಪ್ಪಿಗೆ ಕೊಡಲಿಲ್ಲ. ಇವೆರಡು ಕಾರಣಗಳನ್ನು ಹೇಳಿ ಮಾತುಕತೆ ನಿಲ್ಲಿಸಿ ಹೋಗಿಬಿಟ್ಟಿದ್ದಾರೆ JD ವ್ಯಾನ್ಸ್ ಅವರು. ಹೀಗಾಗಿ ಈ ಮಾತುಕತೆ ಇನ್ನು ಮುಂದೆ ಏನಾಗ್ಬೋದು ಅನ್ನೋದು ಮತ್ತು ಹೊಸ ಕುತೂಹಲ ಸ್ಟಾರ್ಟ್ ಆಗಿಬಿಟ್ಟದ. ಅಮೇರಿಕಾ ಮರಳಿ ದಾಳಿ ಮಾಡ್ಬೋದಾ, ಸಾಧ್ಯನಾ ಅನ್ನೋದು. ಅಮೇರಿಕಾ ಯಾಕೆ ಹೀಗೆ ಮಾಡಿತು, ಎಲ್ಲರಿಗೂ ಒಪ್ಪುವಾಗೆ ಒಂದಿಷ್ಟೇನೋ ಸಿಂಪ್ಟಮ್ ತೋರಿಸಿ ಕೊನೆಗೆ ಯಾಕೆ ಮಾಡಿತು. ಮತ್ತು ಇವತ್ತು ಮಾತುಕತೆಗೆ ಇಚ್ಛೆಯನ್ನು ಇರಾನ್ ವ್ಯಕ್ತಪಡಿಸೇ ಇಲ್ಲ. ನಾವು ಯುದ್ಧಕ್ಕೆ ತಯಾರಪ್ಪ ಅಂದಿದ್ದನ್ನು ಮರಳಿ 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 ಗೊತ್ತದ ಸೀಸ್ ಫೈರ್, ಯುದ್ಧ ಮಾಡಿ ಕೊನೆಗೆ ಇಲ್ಲಪ್ಪ ಶಾಸನ ಮುಗಿಸೋಣ ಅಂತೇಳಿ ಎಸ್